ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಉದ್ಯಮಿಯೊಬ್ಬರಿಂದ ಸಾಲವನ್ನ ಪಡೆದು ಸಾಲ ಹಿಂದಿರುಗಿಸದ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಎಫ್ಐಆರ್ ದಾಖಲಾದ ವಿಚಾರವಾಗಿ ಬಸವ ಕಲ್ಯಾಣದಲ್ಲಿ ಶಾಸಕ ಶರಣು ಸಲ್ಗಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸುಗ್ರೆ ನನಗೆ ಬ್ಲಾಕ್ ಮೇಲ್ ಚೀಟಿಂಗ್ ಮಾಡುವ ಕೆಲಸ ಮಾಡುತ್ತಿದ್ದಾನೆ. ನಾನು ಯಾವುದೇ ಚೆಕ್ ನೀಡಿಲ್ಲ. ನನ್ನ ಜೊತೆ ಓಡಾಡುತ್ತಿದ್ದ. ಹೀಗಾಗಿ ಅವನ ಬಳಿ ನಮ್ಮ ಲೆಟರ್ ಪ್ಯಾಡ್ ಚೆಕ್ಗಳು ಇದ್ದವು. ನನ್ನ ಬಳಿ ಇದ್ದಾಗ ನನ್ನ ಕಾರ್ನಲ್ಲಿದ್ದ ಚೆಕ್ ಬುಕ್ ಕದ್ದಿದ್ದಾನೆ. ಇದು ಮಿಸ್ಯೂಸ್ ಆಗಬಹುದು ಎಂದು ನಾನು ಅಂದೇ ಎಸ್ಪಿಗೆ ದೂರು ನೀಡಿದ್ದೇನೆ. ಆತ ಉದ್ಯಮಿ ಅಲ್ಲ, ಇವ ಮೀಟರ್ ಬಡ್ಡಿ ದಂಧೆಕೋರ. ನನ್ನ ಹೆಸರು ಬಳಸಿಕೊಂಡು ಅಧಿಕಾರಿಗಳಿಗೆ ಗುತ್ತಿಗೆದಾರ ಹೆದರಿಸಿ ಹಣ ಮಾಡ್ತಿದ್ದಾನೆ ಅಂತ ಶಾಸಕ ಶರಣು ಸಲ್ಗಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದ ಸ್ನೇಹಿತರು ನನ್ನ ಜೊತೆ ಮಾತಾಡಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತದ, ಆ ಮಾಧ್ಯಮದೊಳಗ ಸಂಜೀವ್ ಕುಮಾರ್ ಉದ್ಯಮಿ ಅಂಥೇಳಿ ಮಾಧ್ಯಮದವ್ರು ಬರೀಲತ್ತಾರ. ನಾನು ಬಸವ ಕಲ್ಯಾಣಕ್ಕೆ ಬಂದು 5 ವರ್ಷ ಆಯಿತು. ನನ್ನ ದೃಷ್ಟಿಕೋನದೊಳಗೆ ಒಬ್ಬ ಜಸ್ಟ್ ಲೈಕ್ ಮೀಟರ್ ಬಡ್ಡಿ ಮಾಡ್ತಾರಲ್ಲ, ಮೀಟರ್ ಬಡ್ಡಿ ದಂಧೆ ಕೋರವ. ಯಾವತ್ತು ನನ್ನ ಜೊತೆ ಓಡಾಡ್ಲತ್ತಾನೋ ನನ್ನ ಹೆಸರು ಹೇಳ್ಕೊಂಡು ಕಾಂಟ್ರಾಕ್ಟರ್ಗಳ ಬಲ್ಲಿ, ಅಧಿಕಾರಿಗಳ ಬಲ್ಲಿ ದುಡ್ಡು ವಸೂಲಿ ಮಾಡಿ ಹುಲ್ಸೂರು ಪೆಟ್ರೋಲ್ ಪಂಪ್ ಖರೀದಿ ಮಾಡಿದನು. ಇವತ್ತು ಅವ ಏನಾರೇ ಆಸ್ತಿ ಖರೀದಿ ಮಾಡ್ಯಾನಪ್ಪ ಅಂದ್ರೆ ಬಹುತೇಕ 90% ಆಸ್ತಿ ಖರೀದಿ ಮಾಡಿದ್ದು ನನ್ನ ಹೆಸರು ಹೇಳ್ಕೊಂಡು ಇವತ್ತು ಆಸ್ತಿ ಖರೀದಿ ಮಾಡಿದ್ದು. ಇವತ್ತು ನಾನು ಅವನಿಗೆ ಮೋಸ ಮಾಡಿನಂತ ಅವನು ಹೇಳ್ತಾನೆ. ನಾನು 99 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತ ಹೇಳಿ ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಅವನು ಮಾಡ್ಯಾನ. ನಾನು 2024 ಅಕ್ಟೋಬರ್ ತಿಂಗಳದೊಳಗೆ 16ನೇ ತಾರೀಕು ಅಕ್ಟೋಬರ್ 2024 ಇಡೀ ಮಾಧ್ಯಮದ ಎದುರು ಬಂದು ಅವನ ಜೊತೆ ಯಾವುದು ನನ್ನ ಹಣದ ವ್ಯವಹಾರ ಇಲ್ಲ, ನಾವು ನೀವು ₹1 ಕೊಡೋವಿಲ್ಲ ಅಂತ ಹೇಳಿದ ದಾಖಲೆ ಕೊಡ್ತೀನಿ. ನಾನು ಕೋರ್ಟಿಗೆ ದಾಖಲೆ ಕೊಡ್ತೀನಿ, ಮಾಧ್ಯಮದವ್ರಿಗೆ ಕೊಡ್ತೀನಿ. ಈಗ 1 ವರ್ಷ ಆಗಿ 3 ತಿಂಗಳ ತನಕ ಯಾಕೆ ನೀನು ವೇಟ್ ಮಾಡ್ದಿ? ಹಾಕ್ಬೋದಾಗಿತ್ತಲ್ಲ. ನಾನು ಅವತ್ತೇ ಹೇಳಿನಿ, ನಿನ್ನ ಜೊತೆ ಯಾವುದು ಸಾಲಬಾಧೆ ಹಾಗೂ ಆಕಸ್ಮಿಕ ದುರಂತಗಳಿಗೆ ಸಾವನ್ನಪ್ಪಿದಂತ ಬೀದರ್ನ ಕುಟುಂಬಗಳ ನೆರವಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಧಾವಿಸಿದ್ದಾರೆ. ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸರ್ಕಾರದ ಪರಿಹಾರ ಧನವನ್ನು ವಿತರಿಸಿ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತ ನಿರ್ಧಾರ ಕೈಗೊಳ್ಳಬಾರದು ಅಂತ ಮನವಿ ಮಾಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಬಶೀರಾಪುರ ಮತ್ತು ಹೊನ್ನಿಕೇರಿ ಗ್ರಾಮಗಳಲ್ಲಿ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ಬಾಬು ಅವರ ಪತ್ನಿ ದ್ರೌಪದಿ ಅವರಿಗೆ 5 ಲಕ್ಷ ರೂಪಾಯಿ ಹಾಗೂ ಹಾವು ಕಡಿತದಿಂದ ಮೃತಪಟ್ಟ ರೈತ ರವೀಂದರ್ ಅವರ ಪತ್ನಿ ಶ್ರೀದೇವಿ ಅವರಿಗೆ 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಾಸಕ ಶೈಲೇಂದ್ರ ಬೆಲ್ದಾಳೆ ವಿತರಿಸಿ ಸಾಂತ್ವನವನ್ನು ಹೇಳಿದರು. ದಕ್ಷಿಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಈಗ ಬಸಲಾಪುರ ಗ್ರಾಮದಲ್ಲಿ ಬಾಬು ನಾಯಕ್ ಅಂತ ಹೇಳಿ ರೈತ ಆತ್ಮಹತ್ಯೆ, ಕೂಲಿ ಸಮಾಜ ಮುಖಂಡ ರೈತ ಆತ್ಮಹತ್ಯೆ ಮಾಡ್ಕೊಂಡೇನು. ಹಾಗಾಗಿ ನಾವೆಲ್ಲರೂ ಸಾಬರು ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ಪರಿಹಾರಧನ ಇಸ್ಕೊಟ್ರ. ಎಲ್ಲರೂ ಕಲ್ತು ಸಾಬರಿಗೆ ಧನ್ಯವಾದ ಹೇಳ್ತೇವೆ. ಹೊಸ ವರ್ಷವನ್ನ ಸ್ವಾಗತಿಸಲು ಇಡೀ ದೇಶವೇ ಸಜ್ಜಾಗಿದೆ. ಇತ್ತ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಕೂಡ ಸಂಭ್ರಮಾಚರಣೆಗೆ ಭರ್ಜರಿ ತಯಾರಿ ನಡೆದಿದೆ. ಆದರೆ ಈ ಸಂಭ್ರಮ ಸಾರ್ವಜನಿಕರಿಗೆ ಮುಳುವಾಗಬಾರದು ಎಂಬ ನಿಟ್ಟಿನಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು ಸಾರ್ವಜನಿಕರು ಹಾಗೂ ಹೋಟೆಲ್ ಮಾಲೀಕರಿಗೆ ಖಡಕ್ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹೌದು, ಹೊಸ ವರ್ಷದ ಪಾರ್ಟಿಯ ನೆಪದಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಜೈಲು ಗ್ಯಾರಂಟಿ ಅಂತ ಜಿಲ್ಲಾ ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ. ಇನ್ನು ಹೋಟೆಲ್ ಮತ್ತು ರೆಸಾರ್ಟ್ ಮಾಲೀಕರು ಅಬಕಾರಿ ಇಲಾಖೆಯ ಸಮಯವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಡಿಜೆ ಸೌಂಡ್ ಲಿಮಿಟ್ ನಲ್ಲಿರಬೇಕು ಮತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮುನ್ನ ಪೊಲೀಸ್ ಅನುಮತಿ ಕಡ್ಡಾಯ ಅಂತ ತಿಳಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಬಹುಸಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಶಿರೋರಿ ಗ್ರಾಮ ಸಮಸ್ಯೆಗಳ ಆಗರವಾಗಿದೆ ಅಂತ ಗ್ರಾಮಸ್ಥ ಜನಾರ್ದನ್ ಶಿಂದೆ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ತುಂಬಾ ಚರಂಡಿಗಳು ತುಂಬಿ ತುಳುಕುತ್ತಿವೆ, ಅತಿ ದುರ್ವಾಸನೆ ಬೀರ್ತಾ ಇದ್ದು ಸಾರ್ವಜನಿಕರಿಗೆ ಓಡನಾಡಲು ವಿಪರೀತ ಸಮಸ್ಯೆ ಆಗ್ತಾ ಇದೆ. ಅಲ್ಲದೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಮಲೇರಿಯಾ, ಕಾಲರದಂತ ರೋಗಗಳು ಬರುವ ಲಕ್ಷಣವಿವೆ. ಅಲ್ಲದೆ ಗ್ರಾಮದ ಹಲವು ಕಡೆ ನೀರಿನ ಪೈಪ್ಗಳು ಒಡೆದು ಹೋಗಿ ಎಲ್ಲೆಂದರಲ್ಲಿ ನೀರು ನಿಲ್ತಾ ಇದೆ. ಇದರಿಂದ ಓಡಾಟಕ್ಕೆ ಸಮಸ್ಯೆ ಆಗುತ್ತಿದ್ದು, ಆದರೆ ಗ್ರಾಮ ಪಂಚಾಯಿತಿ ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಚುಟುಗುಪ್ಪ ಪಟ್ಟಣದಲ್ಲಿ ನಿನ್ನೆ ಭಾರಿ ಹೈಡ್ರಾಮಾ ಒಂದು ನಡೆದಿದೆ. ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ವೇಳೆ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ವೇಳೆ ಎಂಎಲ್ಸಿಗಳಾದ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಅವರಿಗೆ ಆಹ್ವಾನ ನೀಡಿಲ್ಲ, ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ ಅಂತ ಕೈ ಕಾರ್ಯಕರ್ತರು ಧಿಕ್ಕಾರವನ್ನು ಕೂಗಿದ್ದಾರೆ. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಾಮಕಿ ನಡೆದು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇದೇ ವೇಳೆ ಶಾಸಕ ಸಿದ್ದು ಪಾಟೀಲ್ ಅವರು ನಾನು ಕಾಮಗಾರಿಗೆ ಚಾಲನೆ ನೀಡಲು ಬಂದಿಲ್ಲ, ಕಾಮಗಾರಿ ವೀಕ್ಷಣೆಗೆ ಬಂದಿದ್ದೇನೆ ಅಂತ ಸ್ಪಷ್ಟೀಕರಣ ನೀಡಿದರು.
ಬೆಳೆ ಹಾನಿ ಪರಿಹಾರ ವಿತರಣೆಯಲ್ಲಿ ಆಗಿರುವಂತಹ ಭಾರೀ ಲೋಪ ಸರಿಪಡಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸೋಮವಾರ ತಹಶೀಲ್ದಾರ್ ದತ್ತಾತ್ರೇಯ ಜೆ ಗಾದ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕೆಲ ರೈತರ ಖಾತೆಗಳಿಗೆ 2 ಬಾರಿ ಮತ್ತು ಇನ್ನು ಕೆಲವರಿಗೆ ದುಪ್ಪಟ್ಟು ಹಣ ಬಂದರೆ ಅನೇಕರಿಗೆ ಹಣ ಹಂಚಿಕೆ ಮಾಡಿಲ್ಲ. ಇಂತಹ ತಪ್ಪು ಯಾರಿಂದ ಆಗಿದೆ, ಏಕೆ ಆಗಿದೆ ತಿಳಿಯುತ್ತಿಲ್ಲ. ಅತಿವೃಷ್ಟಿಯಿಂದ ತಾಲೂಕಿನಲ್ಲಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ. ತೊಗರಿ ಬರಡಾಗಿ ನಿಂತಿದೆ, ಇತರೆ ಬೆಳೆಗಳು ಸಹ ಒಣಗಿ ನಿಂತಿವೆ. ಅದರಿಂದ ತಾರತಮ್ಯ ಮಾಡದೆ ಎಲ್ಲರಿಗೂ ಪರಿಹಾರ ಒದಗಿಸಬೇಕು ಮತ್ತು ಈ ಸಮಸ್ಯೆ ತಕ್ಷಣದಲ್ಲಿ ಬಗೆಹರಿಸಬೇಕು ಅಂತ ಒತ್ತಾಯಿಸಲಾಯಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬೇಟ್ಬಾಳ್ಕುಂದ ಗ್ರಾಮ ಪಂಚಾಯಿತಿ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರುತ್ತಿದ್ದು, ಖುದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನವೀರ್ ಎನ್ನುವರೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೇಟ್ಬಾಳ್ಕುಂದ ಗ್ರಾಮಕ್ಕೆ ಸರ್ಕಾರದಿಂದ ಬಡವರಿಗಾಗಿ ಅಂಬೇಡ್ಕರ್ ಹಾಗೂ ಬಸವ ವಸತಿ ಯೋಜನೆಯಡಿಯಲ್ಲಿ 200 ಮನೆಗಳು ಮಂಜೂರಾಗಿವೆ. ಆದರೆ ಇದೀಗ 1 ಮನೆ ಮಂಜೂರಾತಿ ಮಾಡಿಕೊಳ್ಳಬೇಕಾದ್ರೆ ಪವನ್ ರಾಥೋಡ್ ಎನ್ನುವರಿಗೆ 10,000 ರೂಪಾಯಿ ನೀಡಬೇಕೆಂದು ಖುದ್ದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೇ ಹೇಳುತ್ತಿದ್ದಾರೆ ಅಂತ ಗ್ರಾಮ ಪಂಚಾಯಿತಿಯ ಸದಸ್ಯ ಆರೋಪಿಸಿದ್ದಾನೆ. ಬಸವ ಕಲ್ಯಾಣ ಮಹಾಜನತೆಗೆ ನಾನು ಚನ್ನವೀರ್ ಅಂತ ಖಂಡಾಳ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೀನಿ. ಬೇಟ್ವಾಲ್ಕುಂದ ಪಂಚಾಯತ್ ಗ್ರಾಮ ಪಂಚಾಯತಿಯಲ್ಲಿ 200 ಮನೆಗಳು ಬಂದವ. ಆ ಮನೆಗಳು ಯಾವ ಬಂದವ ಅಂದ್ರೆ ಅಂಬೇಡ್ಕರ್ ಇರ್ದಾಗ ಬಂದವ, ಬಸವ ವಸತಿದಾಗ ಬಂದವ, ಅಂಬೇಡ್ಕರ್ ವಸತಿದಾಗ ಬಂದವ. 200 ಮನೆಗಳು ಬಂದವ. ಆ ಮನೆಗಳು ಬಂದು ಪಿ ಡಿ ಒ ಕೇಳೋರ, ಪಿ ಡಿ ಒ ಏನು ಹೇಳತ್ತಾರ, ಇದಕ್ಕೆ ಗ್ರಾಮ ಪಂಚಾಯತಿಂದ ಪವನ್ ರಾಠೋಡ್ ಅನ್ನೋ 200 ಮನೆಗಳು ತಂದಾನಂತ. ಅವನಿಗೆ ಯಾರು ತೊಗೊಂಡು ಬಾನು ಅಂತಂತ ಹೇಳಿಲ್ಲ, ಯಾರಿಗೆ ಕೇಳೋ ತೊಗೊಂಡು ಬಂದಿಲ್ಲ. ಈಗ ಗ್ರಾಮ ಪಂಚಾಯತ್ ಅಧಿಕಾರಿ ಏನು ಮಾಡತ್ತಾರ, ಗ್ರಾಮ ಸಭಾ ಮಾಡ್ಯಾರ. ಊರಾಗಿ ಗ್ರಾಮ ಸಭಾ ಮಾಡ್ಯಾರ. ಒಂದು ಮನೆಗೆ ಪವನ್ ಅಂಬವನಿಗೆ 10,000 ರೂಪಾಯಿ ಕೊಡ್ಬೇಕಂತ. ಮತ್ತು ಇವ್ರಿಗೆ ಬೇರೆ ಅದು ಇವ್ರಿಗೆ ಬೇರೆ ಲೆಕ್ಕ. ಅದ್ರ ಮನಿ ವ್ಯಾಲ್ಯೂಯೇಷನ್ ಇರೋದೇ 1,20,000 ರೂಪಾಯಿ. ಈ ಗರೀಬರು ಭಾಳ ಅಂದ್ರೆ ಭಾಳ ಗರೀಬರ ನಮ್ಮೂರಾಗ. ಅವ್ರಿಗೆ ಮನೆಗಳು ಕೊಡು ಅಂತಂದ್ರೆ ಎಲ್ಲಿಂದ ಕೊಡಬೇಕು? ಈಗ 200 ಮನೆಗಳು ಅಂತಂದ್ರೆ ಒಂದು ಮೆಂಬರಿಗೆ 5 ಮನೆ ಕೊಡ್ತಾರಂತ. ಬಾಕಿ ಮನೆಗಳು ಎಲ್ಲಿಗೆ ಹೋಲತ್ತು? ಬರೀ ಲೂಟಿ ಮಾಡ್ಲತ್ತಾರಲ್ಲ ಇವರು. ಲೂಟಿ ಬಸವ ಕಲ್ಯಾಣದಾಗ ಲೂಟಿ ಬಿಟ್ಟರೆ ಏನೂ ನಡೆಯಲ್ಲ ಹೋಗ್ಯದ. ಅವನ ಹಿಂದೆ ಮಹಾನ್ ದೊಡ್ಡ ನಾಯಕರ ಅಂತ ಪವನ್ ರಾಠೋಡನಿಂದ. ಮತ್ತು ನಾಯಕರಿದ್ರು ನಾವೇನು ಮಾಡೋಕ್ಕಾಯ್ತದ? ನಮ್ಮ ಗರೀಬರ ಜೀವ ಹೊಡ್ಲಿತ್ತೀರಲ್ಲ ನೀವು. ಈಗ 3-4 ತಿಂಗಳೈದು ಕೆಲಸ ಕೊಡಲ್ಲ ಹೋಗಿರಿ ನೀವು ಗ್ರಾಮ ಪಂಚಾಯತ್ದಾಗ. ನಿಮಗೆ ಕಮಿಷನ್ ಸಿಕ್ಕರು, ಪರ್ಸೆಂಟೇಜ್ ಸಿಕ್ಕರು ಮಾತ್ರ ನೀವು ಕೆಲಸ ಕೊಡೋರು. ಈ ಕಮಿಷನ್ ಬರ್ಲೋಗ್ಯದ, ಪರ್ಸೆಂಟೇಜ್ ಬರ್ಲೋಗ್ಯದ. ನೀವು ಹಳ್ಳಿ ಜನರಿಗೆ ಎಲ್ಲಿ ಕೆಲಸ ಕೊಡ್ಲತ್ತೀರಿ? ಮಂದಿ ಎಲ್ಲ ಬೊಂಬೈ, ಪೂನಾ, ಹೈದ್ರಾಬಾದ್ ಯಾಕೆ ನಡೆದಾರ ಅಂದ್ರೆ ರೀಸನ್ ಇದೇ ಅದ. ಗ್ರಾಮ ಪಂಚಾಯತ್ ಬಾಂಗ್ಲಾದಲ್ಲಿನ ಅಮಾಯಕ ಹಿಂದೂ ಯುವಕನನ್ನ ಮರಕ್ಕೆ ಕಟ್ಟಿ ಸಜೀವ ದಹನ ಮಾಡಿರುವಂತಹ ಅಮಾನವೀಯ ಮತ್ತು ಹೀನ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ಭಾಲ್ಕಿ ಘಟಕದ ವತಿಯಿಂದ ಜನಾಕ್ರೋಶ ಪ್ರತಿಭಟನೆ ನಡೆಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ನಡೆದ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನಾಗರಿಕರು, ಕಾರ್ಯಕರ್ತರು ಭಾಗವಹಿಸಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿದರು. ಹಿಂದೂ ಸಂಘಟನೆಯ ಶಿವು ಲೋಖಂಡೆ, ಸಾಮಾಜಿಕ ಕಾರ್ಯಕರ್ತ DK ಸಿದ್ದರಾಮ್, ಈರಣ್ಣ ಕಾರ್ಬಾರಿ, ಅಡ್ವೊಕೇಟ್ ದಯಾನಂದ್ ಪವಾರ್, ಸತೀಶ್ ಜಿ ಮುದಾಳೆ ಇದೇ ವೇಳೆ ಉಪಸ್ಥಿತರಿದ್ದರು. हिंदू जो बांग्लादेश में अल्पसंख्यक है, हिंदू सबसे बजरंग दल भारतीय घटकದ ಏನಪ್ಪ ಅಂದ್ರೆ ಇವತ್ತು ಸಮಾಜದಲ್ಲಿ ಸುಮ್ಮನೆ ನಾವೆಲ್ಲರೂ ಒಂದಾಗ ಅವಶ್ಯಕತೆ ಇದೆ. ಇರಲಿ, ಇವತ್ತು ಸಮಾಜ ಉಳಿದ್ರೆ ನಾವೆಲ್ಲರೂ ಉಳಿತೇವೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಅದೇ ನಡೀತಾ ಇದೆ. ನಾವೆಲ್ಲರೂ ಒಂದಿದ್ರೆ ನಮ್ದೊಂದು ಶಕ್ತಿ ಇರ್ತದೆ. ಬೇಕಾದರೆ ನಮ್ಗೆ ಬೇರೆಯವರು ಏನಾದ್ರು ಆಳ್ತಕ್ಕಂಥ ದಿನಗಳು ದೂರಿಲ್ಲ. ಬೀದರ್ ನಗರದಲ್ಲಿ ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಫುಲ್ ಆಕ್ಷನ್ ಮೂಡ್ ನಲ್ಲೂ ಇದ್ದಾರೆ. ನಗರದ ಸೌಂದರ್ಯಕ್ಕೆ ಧಕ್ಕೆ ತರುತ್ತಿದ್ದ ಹಾಗೂ ವಾಹನ ಸವಾರರ ಜೀವಕ್ಕೆ ಕುತ್ತು ತರುತ್ತಿದ್ದ ಅನಧಿಕೃತ ಫ್ಲೆಕ್ಸ್ ಮತ್ತು ಕಟೌಟ್ಗಳಿಗೆ ಪಾಲಿಕೆ ಬ್ರೇಕ್ ಹಾಕಿದೆ. ಬೀದರ್ ನಗರದಾದ್ಯಂತ ಅನುಮತಿ ಇಲ್ಲದೆ ಅಳವಡಿಸಲಾಗಿದ್ದ 100 ಫ್ಲೆಕ್ಸ್ ಬೋರ್ಡ್ಗಳನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಂದು ತೆರವುಗೊಳಿಸಿದ್ದಾರೆ. ನಗರದ ಪ್ರಮುಖ ವೃತ್ತಗಳು, ರಸ್ತೆ ಬದಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಹಾಕಲಾಗಿದ್ದ ಈ ಫ್ಲೆಕ್ಸ್ಗಳು ಸಂಚಾರಕ್ಕೆ ಭಾರಿ ಅಡ್ಡಿಪಡಿಸುತ್ತಿದ್ದವು ಮತ್ತು ಅಪಘಾತಗಳಿಗೆ ಆಹ್ವಾನ ನೀಡುತ್ತಿದ್ದವು. ಈ ಗಂಭೀರ ಸಮಸ್ಯೆಯನ್ನು ಮನಗಂಡ ಪಾಲಿಕೆ ಆಯುಕ್ತರು ತಕ್ಷಣವೇ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ರು. ಅದರಂತೆ ಇಂದು ಬೆಳಗ್ಗೆ ಕಾರ್ಯಾಚರಣೆಗೆ ಇಳಿದ ಪಾಲಿಕೆ ಸಿಬ್ಬಂದಿಗಳು ಫ್ಲೆಕ್ಸ್ಗಳನ್ನು ಕಿತ್ತೆಸೆದಿದ್ದಾರೆ.
ಬಾಲ್ಕಿ ತಾಲೂಕಿನ ಎಲ್ಲಾ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಲ್ಲಿ ಕಳೆದ 3-4 ತಿಂಗಳುಗಳಿಂದ ಅಂಗನವಾಡಿ ಮಕ್ಕಳಿಗೆ ನೀಡಬೇಕಾದ ಪೌಷ್ಟಿಕ ಆಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪುಡಿ ಸರಬರಾಜು ಸಂಪೂರ್ಣವಾಗಿ ನಿಲ್ಲಿಸಿರುವುದು ಇದರಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿ ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷ ಸಂಗಮೇಶ್ ಭೂರೆ ನೇತೃತ್ವದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆದಿದೆ. ಈ ಸಂಬಂಧ ತಹಶೀಲ್ದಾರ್ ಮೂಲಕ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ನಾವು ನೋಡಿದಾಗ ಅಲ್ಲಿ ಅಂಗನವಾಡಿ ಸುಮಾರು ಬಾಲ್ಕಿದಾಗ ಆ ಬಾಣಂತಿಯರಿಗೆ ಕೊಡುವಂಥ ಪೌಷ್ಟಿಕ ಬಾಣಂತಿಯರಿಗೆ ತಾವು ಯಾಕೆ ತಮ್ಮ ಇಲಾಖೆದಿಂದ ಕೊಡ್ತೀರಂತಂದ್ರೆ ಬಾಣಂತಿಯರಿದ್ದಾಗ ಆ ಮಗು ಪೌಷ್ಟಿಕ ಆಗಿರಬೇಕು, ಒಳ್ಳೆ ರೀತಿಯಿಂದ ಡೆಲಿವರಿ ಆಗಬೇಕು. ಅಂಥ ಬಾಣಂತಿಯರಿಗೆ ನೀವೇನೇ ಮಾಡ್ತೀರಂದ್ರೆ ಸೆಕೆಂಡ್ ಕ್ವಾಲಿಟಿ ಅದು ಎಲ್ಲೋ ಬೀಟಾ ಕ್ವಾಲಿಟಿಗಳು ಬೆಲ್ಲ ಆಗ್ಬೋದು, ಬ್ಯಾಳಿ ಆಗ್ಬೋದು, ಮೊಟ್ಟೆ ಆಗ್ಬೋದು, ಅಂಥ ಪೂರ ಟೋಟಲಿ ಅದು ಬೀಟ ಅದು ಮನೆಗೂ ಅದು ನಾವು ಯೂಸ್ ಮಾಡಲ್ಲ. ಅಂಥ ಗರೀಬರು ಇದ್ರೂ ಯೂಸ್ ಮಾಡಲ್ಲ. ಅಂಥ ನೀವು ಅಲ್ಲ ಅಂಗನವಾಡಿಗೆ ಕೊಟ್ಟು ಬಾಣಂತರಿಗೆ ಕೊಡ್ಲಾಕ ದಯವಿಟ್ಟು ಅದನ್ನು ಎಲ್ಲ ಬಂದ್ ಮಾಡಿರಿ. ಇದು ಯುವ ಕ್ರಾಂತಿ ಏನು ಅದಕ್ಕೆ ಕ್ರಮ ಕೈಗೊಳ್ತು ಅದಕ್ಕೆ ನಾವು ಅವ್ರ ಜೊತೆಯಲ್ಲಿದ್ದೀವಿ ಅಂತ ಹೇಳತ್ತೀವಿ. ಬೀದರ್ ಜಿಲ್ಲೆ ಐತಿಹಾಸಿಕ ಪಾಪನಾಶ್ ದೇವಸ್ಥಾನದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಕೂಡ ಕಾಮಗಾರಿ ಇನ್ನೂ ಆರಂಭವಾಗದಿರುವ ವಿಚಾರವಾಗಿ ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ವಿಳಂಬದ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿರುವಂತಹ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬ್ ಅವರು ಸಂಸದರಾಗಿದ್ದ ಸಮಯದಲ್ಲಿ ಜಿಲ್ಲೆಯ ಐತಿಹಾಸಿಕ ಪಾಪನಾಶ್ ಲಿಂಗ ದೇವಸ್ಥಾನ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿಯಲ್ಲಿ 22 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಸಂಸದರ ಪ್ರಯತ್ನದಿಂದ ಕಳೆದ ವರ್ಷ ಮಾರ್ಚ್ 7, 2024 ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅಂತ ತಿಳಿಸಿದ್ದಾರೆ. ಪಾಪನಾಶ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು 22 ಕೋಟಿ ಅನುದಾನವನ್ನು ಪ್ರಸಾದ್ ಯೋಜನೆಯಲ್ಲಿ ನೀಡಿದರು. ಆ ಅನುದಾನ ಟೆಂಡರ್ ಆಗಿದೆ. ಮಾರ್ಚ್ 27, 2024 ದೇಶದ ಹೆಮ್ಮೆಯ ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟನೆ ಕೂಡ ಮಾಡಿರ್ತಾರೆ. ಒಬ್ಬ ದೇಶದ ಪ್ರಧಾನಿಯವರು ಉದ್ಘಾಟನೆ ಮಾಡಿರುವಂಥ ಕಾಮಗಾರಿ ಈ ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ನಯಾ ಪೈಸೆ ಕೊಡದೆ ಇನ್ನೊಂದು ಸಲ ಉದ್ಘಾಟನೆ ಮಾಡಬೇಕು, ಪುಕ್ಷಟೆ ಪ್ರಚಾರ ಪಡಿಬೇಕು ಅಂಥೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಪೌರಾಡಳಿತ ಸಚಿವ ರಹೀಮ್ ಖಾನ್ ಅವರು ಸೇರಿ ಆ ಕಾಮಗಾರಿಗೆ ಅಡೆತಡೆ ಉಂಟು ಮಾಡ್ಲತ್ತಾರ. ಅದಕ್ಕೆ ಶೀಘ್ರದಲ್ಲಿ ಆ ಕಾಮಗಾರಿ ಅನ್ನೋದಂದ್ರೆ ಪ್ರಾರಂಭ ಆಗಬೇಕು ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಅವ್ರು ಇನ್ನೊಂದು ಸಲ ಗುದ್ಲಿ ಪೂಜೆ ಮಾಡಬೇಕು ಅಂಥೇಳಿ ಅವರು ವಿಚಾರ ಮಾಡ್ಲತ್ತಾರೆ, ತಡೆ ಹಿಡ್ಲತ್ತಾರ. ಅದನ್ನು ಅವ್ರಿಗೊಂದು ಮನವಿ ಮಾಡ್ತೇವೆ. ನೀವಂತೂ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಅಂದರೆ ಹಿಂದೂ ವಿರೋಧಿ. ಇವತ್ತು ರಾಜ್ಯ ಸರ್ಕಾರ ಹಿಂದೂ ವಿರೋಧಿ. ನೀವು ನಯಾ ಪೈಸೆ ಕೊಡಲಾರ್ದೇ ದೇಶದ ಪ್ರಧಾನಿಯವ್ರು ಕೊಟ್ಟಿದ್ದಕ್ಕೆ ಉದ್ಘಾಟನೆ ಮಾಡ್ತೀರಿ ಅಂದರೆ ನಿಮ್ಮಂಥವ್ರು ಮತ್ತು ಈ ಭೂಮಿ ಮೇಲೆ ಯಾರೂ ಸಿಗಲ್ಲ. ನಿಮಗೇನಾದರೂ ಅಷ್ಟು ತಾಕತ್ತಿದ್ರೆ ಒಂದು 20 ಕೋಟಿ ತರ್ರಿ, ಇಬ್ಬರು ಸೇರಿ ಅವರಂತೂ ಉದ್ಘಾಟನೆ ಮಾಡ್ಯಾರ, ನಿಮ್ಮ ಉದ್ಘಾಟನೆ ನಾವು ಬರ್ತೇವೆ. ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ವಿಚಾರವಾಗಿ ಮತ್ತು ಪಾಕಿಸ್ತಾನ್ ಖ್ಯಾತ ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಡವರಿಗೆ ಸೂರು ಕೊಡುವುದು, ಸೂರು ಇಲ್ಲದವರಿಗೆ ಮನೆ ಕೊಡುವುದು ಕಾಂಗ್ರೆಸ್ ಸರ್ಕಾರ. ಸಮಾಜದ ದೃಷ್ಟಿಯಿಂದ ಜಾತ್ಯತೀತ ಹಾಗೂ ಸಮಾನವಾಗಿ ನೋಡುವುದು ಕಾಂಗ್ರೆಸ್ ಸರ್ಕಾರ. ಯಾರಿಗೂ ಅನ್ಯಾಯ ಮಾಡುವ ಪ್ರಶ್ನೆ ಇಲ್ಲ. ರಾಜಕೀಯ ದುರುದ್ದೇಶದಿಂದ ಕೇರಳ ಸಿಎಂ ಪಿಣರಾಯಿ ಈ ರೀತಿ ಮಾಡ್ತಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಸೋತಿದ್ದಾರೆ. ಆ ಸೋಲಿಗಾಗಿ ಅವರು ಇವತ್ತು ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ. ನಾವು ಎಲ್ಲರಿಗೂ ನ್ಯಾಯ ಕೊಡುತ್ತೇವೆ ಅಂತ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಆರಂಭವಾದ ಅಕ್ಕಪಡೆ ಈಗ ಮತ್ತಷ್ಟು ಬಲ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಅಕ್ಕಪಡೆಗಾಗಿ ವಿಶೇಷ ಜೀಪ್ ನೀಡಿದ್ದು, ಬೀದರ್ನ ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಂದು ಹಸಿರು ನಿಶಾನೆ ತೋರುವ ಮೂಲಕ ಜೀಪ್ಗೆ ಚಾಲನೆಯನ್ನು ನೀಡಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.